ಕಾರವಾರ ಅಂಕೋಲ ಗೋಕರ್ಣದಿಂದ ಪ್ರತಿನಿತ್ಯ ತರಕಾರಿ ತಂದು ಮಾರಾಟ ಮಾಡುವ ಹಾಲಕ್ಕಿ ಸಮುದಾಯದವರು ಸೇರಿದಂತೆ ಮಹಿಳಾ ವ್ಯಾಪಾರಿಗಳನ್ನು ಸೋಮವಾರ ನಗರಸಭೆಯವರು ತೆರವು ಮಾಡಿದ ಹಿನ್ನೆಲೆಯಲ್ಲಿ ಈ ಮಹಿಳಾ ವ್ಯಾಪಾರಿಗಳು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕಾರವಾರ ನಗರಸಭೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ಸಂಜೆ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ ಶಾಸಕ ಸತೀಶ್ ಸೈಲ್ ಅಗಲವಾದ ರಸ್ತೆ ಇರುವಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಆಗದಂತೆ ಈ ಮಹಿಳಾ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೈಬಿಡಲಾಯಿತು. ಅಂಕೋಲ ಹಾಗೂ ಗೋಕರ್ಣದಿಂದ ಪ್ರತಿದಿನ ತರಕಾರಿ ತಂದು ಮಾರಾಟ ಮಾಡುವ ಈ ಮಹಿಳೆಯರು ಮೀನು ಮಾರ್ಕೆಟ್ ನೂತನ ಸಂಕೀರ್ಣದ ಎದುರು ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯ ಎದುರಿನ ಫುಟ್ಪಾತ್ ಮೇಲೆ ಕುಳಿತು ವ್ಯಾಪಾರ ಮಾಡ್ತಿದ್ರು. ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಅಳಲು ತೋಡಿಕೊಂಡ ಮಹಿಳೆಯರು, ನಾವು ಮೊದಲು ಎಲ್ಲಿ ಕುಳಿತು ವ್ಯಾಪಾರ ಮಾಡುತ್ತಿದ್ದೆವೋ ಅದೇ ಜಾಗ ನಮಗೆ ಬೇಕು, ಆದ್ರೆ ನಮಗೆ ಅಲ್ಲಿ ಕುಳಿತುಕೊಳ್ಳಲು ನಗರಸಭೆಯವರು ಅವಕಾಶ ನೀಡುತ್ತಿಲ್ಲ. ನಗರಸಭೆಯವರು ಕುಳಿತುಕೊಳ್ಳಿ ಎನ್ನುವ ಜಾಗಕ್ಕೆ ಖರೀದಿಗೆ ಜನರು ಬರುವುದಿಲ್ಲ. ಅಂಕೋಲ ಗೋಕರ್ಣದಿಂದ ಖರೀದಿ ಮಾಡಿ ತರಬೇಕು, ಅಲ್ಲಿನ ಮುನ್ಸಿಪಾಲಿಟಿಗೆ ಕೊಡಬೇಕು, ಗಾಡಿ ಬಾಡಿಗೆ ಕೊಡಬೇಕು, ಇಲ್ಲಿ ಮತ್ತೆ ನಗರಸಭೆಗೆ ಕೊಡಬೇಕು. ಇಷ್ಟೆಲ್ಲ ಆದಮೇಲೆ ಹಣ ಉಳಿದ್ರೆ ನಮ್ಮದು ಎಂದು ಬೇಲೆಕೆರೆ ಕತ್ರಿಯ ಗುಲಾಬಿ ಎನ್ನುವವರು ಕಷ್ಟ ತೋಡಿಕೊಂಡಿದ್ದಾರೆ. ನೀವು ಎಲ್ಲಿಂದ ಬರ್ತೀರಿ? ಅಂಕೋಲ. ಗೋಕರ್ಣದವರು ಇದ್ದಾರಾ? ಈಗೇನು ಪ್ರಾಬ್ಲಮ್ ಏನಾಯ್ತು? ನಿಮ್ಗೆ ಸಮಸ್ಯೆ ಏನಾಯ್ತು? ಅವ್ರೇನ್ ಹೇಳ್ತಾರೆ? ಮಾರು ಕೊಡುದಿಲ್ಲ ಹೇಳ್ತಾರ ಅಥವಾ ಬೇರೆ ಕಡೆ ಕೂತ್ಕೊಳ್ಳಿ ಅಂತಾರ? ಕಚ್ಚಾ ಬಿಚ್ಚ ಏನು ಕೂತಿಲ್ಲ, ನಮ್ಗೆ ಅಟ್ಟ ಮಾಡಿದ್ರೆ ಸಾಕು, ಮತ್ತೆ ಏನು ಬೇಡ, ನಮ್ಗೆ ಕೂತಲೇಬೇಕು. ಈಗ ಎಲ್ಲಿ ಹೇಳ್ತಾರ ಅವ್ರು? ಎಲ್ಲಿ ಕೂತ್ಕೊಳ್ಳಿ ಹೇಳ್ತಾರ ಅವರು? ಈರೋಡು ಕುಳಿ ಇಲ್ಲ, ಅವ್ರ ತರಕಾರಿ ಮಾರಿ ಬಟಾಟಲ್ಲ ಅಲ್ಲಿ ಕುಳಿ ಅಂತೀರ. ನಮ್ಗೆ ಅಲ್ಲಿ ಯಾರು ವ್ಯಾಪಾರಕ್ಕೆ ಬರ್ತೀವ? ಮುಂಚರಿಗೆ ತಂದ್ಕೊಂಡು 2 ಮುಟ್ಟಿ ಹಣ್ಣು 10 ಪೈಸೆ ಹೋದೆ ಮೊನ್ನೆ, ಇನ್ನ ಮೊನ್ನಾಗ ಲಕ್ಷ ಮೊನ್ನ ಅಲ್ಲ. ಅವ್ರು ಕೂತಲ್ ಬಟಾಟೆ ಉಳಿಗಡೆ ಕೂತಲೆ ಒಂದೇ ಚೂರ್ನಲ್ಲಿ ಜಾಗ ಅಲ್ಲ ಕುಳಿ ಅಂತೀರ. ನಿಮ್ಗೆ ರಸ್ತೆ ಬದಿಗೆ ಬೇಕಾ ಜಾಗ? ನಮ್ಗೆ ರಸ್ತೆಯಲ್ಲೇ ಬೇಕು. ಹಾಗೆ ಯಾಕಲ್ಲ ಯಾರು ಬರುವವರು ತಕೊಂಡು ಹೋಗ್ತಿರಲ್ಲ, ಮತ್ತೆ ಒಳಗೆ ಯಾರು ಹೊತ್ತೆ ಹೊಡೆದಿರು ನಿಮ್ಮಿ ನೋಡಿ. ನಾವು ಒಳ್ಳೆ ಸಂಸಾರ ಬಂದು ಅಂಕೋಲೆ ಅಂತ ಮಾರ್ತರ್ಬೇಕು, ಅವ್ರಿಗಲ್ಲಿ ಮುನ್ಸಿಪಾಲ್ಟಿ ತುಂಬಾಕ್ ಬರ್ಬೇಕು, ಮತ್ತೆ ಇಲ್ಲಿ ಬಂದು ಕೊಡ್ಬೇಕು, ಗಾಡಿ ಬಾಡಿಗೆ ಕೊಡ್ಬೇಕು. ಅವೆಲ್ಲ ಗೆಚ್ಚಿದ್ರೆ ನಿಮ್ಗೆ ಎಷ್ಟು ಉಳಿತದೆ ಒಂದಿನಕ್ಕೆ? ನಮಗೆ ಲೆಕ್ಕ ಇಲ್ಲ. ಚಿಕ್ಕದಿನ ಸಿಕ್ಕದಿಲ್ಲ, ಅದೇನಿಲ್ಲ. ಚಿಕ್ಕದ್ರೆ 100-200 ಸಿಕ್ತಿದ್ವು, ಚಿಕ್ಕದಿನ ಅದು ಇಲ್ಲ. ಏನು ಶಾಪುಡಿ ಸಕ್ಕರೆ ಸೆಲುವಾಗಿ ಮೀನಿನ ಸೆಲುವಾಗಿ ಬರ್ತೀವಲ್ಲ, ಅದ್ರ ಸೆಲುವಾಗ ಸಾಯುದು. ಮತ್ತೆ ಎಂತದಕ್ಕೂ ಅಲ್ಲ, ನಮ್ ಜಗಳಕ್ಕೆ ಹೋಗೋರಲ್ಲ, ನ್ಯಾಯಕ್ಕೆ ಹೋಗೋರು ಅಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಗುಲಾಬಿ. ಎಲ್ಲಿಂದ? ಅಂಕೋಲ ಅಲ್ಲ, ಬೇಲೆಕೆರೆ ಕತ್ರಿ. ಬೇಲೆಕೆರೆ ಕತ್ರಿ ಅಂದ್ರೆ ಅಂಕಲೆಗೆ ಹೋಗ್ಬೇಕು. 5 ಗಂಟೆಗೆ ಎದ್ಕೊಂಡು ಹೋಗ್ತಿ, ಅಲ್ಲಿ ಸಾಮಾನ ಬೇಕಾರೆ. ನೀವೇನ್ ತರ್ತೀರಿ ಇಲ್ಲಿ? ಇಲ್ಲಿ ತರಕಾರಿ ಇದು ಬೆಂಡೆಕಾಯಿ, ಹೀರೆಕಾಯಿ, ಮತ್ತೆ ಈಗ ಹಣ್ಣು ಬತ್ತಿದಲ್ಲ, ಹಣ್ಣು, ಅರ್ಗಿ, ಮುಲ್ಲಂಗಿ. ನೀವು ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀರಿ? ಹೇಳುದು 4 ಗಂಟೆಗೆ, ಅದು ತಯಾರಾಗುವವರೆಗೂ 5-6 ಗಂಟೆ ಆತಿ. ಇಲ್ಲಿ ಎಷ್ಟು ಗಂಟೆ ಬರ್ತೀವಿ? 12 ಗಂಟೆಗೆ ಬಂದು ನಿಲ್ಬೇಕು. 12 ಗಂಟೆ ಅಂದ್ರೆ ಬಸ್ ಹತ್ಕೊಂಡು ಅಂಕಲೆಗೆ ಹೋಗ್ಬೇಕು. ಇಲ್ಲಿ 9-9:30 ಆತಿ ಬರು ಗಾಡಿ ರಿಕ್ಷಾ. ಸಂಜೆ ಹೋಗುದು ಎಷ್ಟು ಗಂಟೆಗೆ? ಸಂಜೆಗೆ ಹೋಗುದು 6 ಗಂಟೆ, 7 ಗಂಟೆಗಾರು ಆಯ್ತು, 8 ಗಂಟೆಗಾರು. ಮನೆ ಮುಟ್ಟುದು ಯಾವಾಗ? ಮನೆಗೆ ಮುಟ್ಟುದು 8 ಗಂಟೆ, 9 ಗಂಟೆಗೆ. ಎಷ್ಟು ದುಡಿತೀರಿ? ಅದೇ ಎಷ್ಟು ಒಂದಿನಕ್ಕೆ? 100 ರೂಪಾಯಿನ? 200, 300? 300 ಚಿಕ್ಕದಿನ 400 ಸಿಕ್ಕತ್ತು. ಸೊಳ್ಳೆ ಹೇಳೋಕಿಲ್ಲ, ಅದು ಅನ್ನ ತಿಂಬುದು ಕಾಯಂ ಯಾವಾಗಾರು. ಒಂದೊಂದಿನ ಏನೂ ಇಲ್ಲ. ಇಲ್ಲಿ ತರಕಾರಿ ತಗೊಂಡು ಹೋಗಾರಲ್ಲ, ಅದಿನ ಏನೂ ಇಲ್ಲ. ಸಿಕ್ಕದಿನ ಸಿಕ್ತಿ, ಇಲ್ಲಿ ಹೇಳೋಕಾಗಲ್ಲ. ನಿಮ್ಗೀಗ ಕಮಿಷನರ್ ಭೇಟಿ ಆಗಿದ್ರಾ? ಕಮಿಷನ್ ಇಲ್ಲ. ಮಹಿಳಾ ವ್ಯಾಪಾರಿಗಳ ಪರ ಮಾತನಾಡಿದ ಬೀದಿ ಬದಿ ವ್ಯಾಪಾರಿಗಳ ಸಂಘದ ತಾಲೂಕಾ ಅಧ್ಯಕ್ಷ ಫಕೀರಪ್ಪ ಭಂಡಾರಿ ಮಾತನಾಡಿ, ನಗರದ ಅಭಿವೃದ್ಧಿಗೆ ನಮ್ಮ ಅಡ್ಡಿ ಇಲ್ಲ, ಆದ್ರೆ ರೈತ ಹೆಣ್ಣು ಮಕ್ಕಳು ತಂದು ವ್ಯಾಪಾರ ಮಾಡುವ ತರಕಾರಿಗೆ ಜನ ಓಡಾಡುವ ಪ್ರದೇಶದಲ್ಲಿ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ರು. ಈಗ ನೈಜ ವ್ಯಾಪಾರಿಗಳು ಬೇರೆ, ಅದರಲ್ಲಿ ಇವರು ದಿನನಿತ್ಯ ತಂದಂತ ಬೆಳಗ್ಗೆ ತಂದು ಸಾಯಂಕಾಲ ಮಾಡ್ಕೊಂಡು ಹೋಗುವಂತ ವ್ಯಕ್ತಿಗಳನ್ನು ಕೂಡ ಅವ್ರ ಒಂದೇ ಮಾರ್ಕೆಟ್ನಲ್ಲಿ ನಾವು ತಂದು ಸೌಂದರ್ಯಗೊಳಿಸ್ತೀವಿ, ನಾವು ಸುಮುಖಗೊಳಿಸ್ತೀವಿ ಅಂತಂದ್ರೆ ಅದು ಸ್ವಲ್ಪ ವ್ಯಕ್ತಿಗಳಿಗೆ ಅಂತ ಮಾರಾಟ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರಿಗೆ ತುಂಬಾ ಲಾಸ್ ಆಗ್ತದೆ.
ನಷ್ಟದಲ್ಲಿ ಹೋಗಬೇಕಾಗ್ತದೆ. ಯಾಕಂದ್ರೆ ಒಂದು ಹೊಸ ಏರಿಯಾದಲ್ಲಿ ಪರಿಚಯಿತ ಇಲ್ಲಂತ ಏರಿಯಾದಲ್ಲಿ ನಾವು ಕೊಡ್ತೀವಿ ಅಂತಂದ್ರೆ ಅದು ಆಗಲ್ಲ. ಈಗ ಅವರು ನಮ್ಮ ಕಾರವಾರ ನಗರಸಭೆಯಿಂದ MG ರೋಡ್ನಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ವಿಮ್ಮಿಂಗ್ ಪೂಲ್ ರೋಡ್ ರಸ್ತೆಯಲ್ಲಿ ದೊಡ್ಡ ಇದೆ, ಅದರ ಒಂದು ಬದಿಯಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಇಲ್ಲಿವರೆಗೆ ವ್ಯಾಪಾರ ಮಾಡಿದಂಥ ಸ್ಥಳ ಕೇಂದ್ರ ಸ್ಥಾನದ ಸ್ಥಳವಾಗಿತ್ತು. ಅಲ್ಲಿ ಜನದಟ್ಟಣೆ ಇತ್ತು, ಜನರ ಕಣ್ಣಿಗೆ ಬೀಳುವಂಥದ್ದು ಅವರು ನೇರವಾಗಿ ಒಯ್ತಿದ್ರು, ಅವ್ರಿಗೆ ವ್ಯಾಪಾರ ಆಗ್ತಿತ್ತು. ಆದ್ರೆ ಕಾರಣ ಈಗ ಇಲ್ಲಿ ತಂದು ಹಾಕಿದ್ರೆ ಇಲ್ಲಿ ಒಂದಾನು ವೇಳೆ ಇಲ್ಲಿ ತಂದು ಹಾಕಿದ್ರೆ ಅವ್ರಿಗೆ ನಷ್ಟ ಆಗೋದ್ರೆ ಅದಕ್ಕೆ ಯಾರ ಜವಾಬ್ದಾರಿ ಅನ್ನೋದು ಉತ್ತರವನ್ನು ನಗರಸಭೆಯವರು ಹೇಳಬೇಕು. ಮಹಿಳಾ ವ್ಯಾಪಾರಿಗಳು ಸಂಜೆವರೆಗೆ ನಗರಸಭೆ ಎದುರು ಪ್ರತಿಭಟನೆ ಮಾಡಿದ್ದು, ಸಂಜೆ ಶಾಸಕ ಸತೀಶ್ ಸೈಲ್ ಸ್ಥಳಕ್ಕೆ ಆಗಮಿಸಿ ಅಧಿಕಾರಿ ವ್ಯಾಪಾರಿಗಳ ಮನವೊಲಿಸಿ ಈಜುಗೊಳದಿಂದ ಸಬ್ ರಿಜಿಸ್ಟರ್ವರೆಗಿನ ರಸ್ತೆ ಪಕ್ಕದ ಜಾಗದಲ್ಲಿ ಎಲ್ ಮಾದರಿಯಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡಿದ್ದಾರೆ. ಕಳೆದ 4 ವರ್ಷಗಳಿಂದ ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆದುಕೊಂಡು ಬಂದಿರುವ ದಾಂಡೇಲಿ ನವರಾತ್ರಿ ಉತ್ಸವಕ್ಕೆ ಈ ಬಾರಿ ಕೂಡ ವಿದ್ಯುಕ್ತವಾಗಿ ಚಾಲನೆ ದೊರೆತಿದೆ. ನವರಾತ್ರಿ ಉತ್ಸವದ ಮೊದಲ ದಿನವಾದ ಸೋಮವಾರ ಮುಂಜಾನೆ ಅಲಂಕೃತ ಮಂಟಪದಲ್ಲಿ ಶ್ರೀ ದುರ್ಗಾದೇವಿಯ ಪ್ರತಿಷ್ಠಾನ ಕಾರ್ಯ ನಡೆಯಿತು. ನವರಾತ್ರಿ ಉತ್ಸವ ಸಮಿತಿ ಅಧ್ಯಕ್ಷ TS ಬಾಲಮಣಿ ಹಾಗೂ ಅಶ್ವಿನಿ ಬಾಲಮಣಿ ದಂಪತಿ ಪ್ರತಿಷ್ಠಾಪನಾ ಪೂಜಾ ಕಾರ್ಯವನ್ನ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಮಾಜಿ ಶಾಸಕ ಸುನಿಲ್ ಹೆಗಡೆ ಹಾಗೂ ಸುವರ್ಣ ಹೆಗಡೆ ದಂಪತಿ ಉಪಸ್ಥಿತರಿದ್ದು ದುರ್ಗಾದೇವಿಗೆ ಆರತಿ ಬೆಳಗಿದ್ರು. ಅರ್ಚಕ ಗಿರಿಧರ್ ಭಟ್ ಪೂಜಾ ಕಾರ್ಯ ನೆರವೇರಿಸಿದ್ರು. ओम प्रियं जात सर्वदरादि देवसामुतमाय देवसे जाता जनसमानंदं प्रदेशे प्रतिष्ठाम शिवशंकर आरती ओवायु सकल सुरगौरा देव देव दुर्गे दुर्गे कभारी दुर्गे संतारे अनाथनाथे अम्बे करुणा विस्तारे वारी वारी कलमामया सेवा मूर्ति दर्शन मात्रे मान कामना पुरति जय देव लंबोदर पीतांबर परिमल बंधना सरल सुंदर वक्र तुंड त्रिनयनाथ रातरा माता वत्सायेश्वरनाथ संकटी पावावे निर्वाणी रक्षावे सुरवर बंधना जय देव जय मंगलमूर्ते दर्शन मात्रे मान कामना पुरति जय देव ನವರಾತ್ರಿ ಉತ್ಸವ ಸಮಿತಿಯ ಕಾರ್ಯದರ್ಶಿ ನರೇಂದ್ರ ಚೌಹಾಣ್, ಕೋಶಾಧ್ಯಕ್ಷ ಆಶುತೋಷ್ ಕುಮಾರ್ ರಾಯ್, ಸಾಂಸ್ಕೃತಿಕ ವಿಭಾಗದ ಕಾರ್ಯದರ್ಶಿ ಎಸ್ ಪ್ರಕಾಶ್ ಶೆಟ್ಟಿ, ಮಹಿಳಾ ವಿಭಾಗದ ಪ್ರಮುಖರಾದ ಶಾರದಾ ಪರಶುರಾಮ್, ಗೀತಾ ಶಿಕಾರಿಪುರ ಹಾಗೂ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ರು. ನವರಾತ್ರಿ ಉತ್ಸವದ ಮೊದಲ ದಿನ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಾದವರ್ಷಿಣಿ ಕಲಾ ಸಂಸ್ಥೆ ಹಾಗೂ ಸುಸ್ವರ ಸಂಸ್ಥೆಯವರಿಂದ ಭಜನಾ ಸಂಗೀತ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮ ಸೊಗಸಾಗಿ ನಡೆದವು. ಮೊದಲ ದಿನದ ದಾಂಡಿಯಾ ಕಾರ್ಯಕ್ರಮಕ್ಕೂ ಕೂಡ ಚಾಲನೆ ನೀಡಲಾಗಿದ್ದು, ದಾಂಡಿಯಾ ವಿಭಾಗದ ಪ್ರಮುಖರಾದ ಗುರು ಮಠಪತಿ ನಿರ್ವಹಿಸಿದ್ರು. ನವರಾತ್ರಿ ಉತ್ಸವದಲ್ಲಿ ಬಗೆ ಬಗೆಯ ಆಹಾರ ಮಳಿಗೆಗಳು ಸಾರ್ವಜನಿಕರನ್ನ ಆಕರ್ಷಿಸಿದವು. ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಮಂಗಳವಾರದಂದು ಸಂಜೆ 6 ಗಂಟೆಯಿಂದ ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಅವರ ನೃತ್ಯ ನಿಕೇತನ ಕೊಡೂರು ಕಲಾ ತಂಡದಿಂದ ಬಗೆ ಬಗೆಯ ನೃತ್ಯ ಸಿಂಚನ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳಲಿದೆ. ಈ ಕಾರ್ಯಕ್ರಮದ ನಂತರ ದಾಂಡಿಯಾ ನೃತ್ಯ ನಡೆಯಲಿದೆ. ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಕಾರ್ಯಕ್ಕೆ ದಾಂಡೇಲಿಯಲ್ಲಿ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್ ಅವರ ಮನೆಯಿಂದ ಮೊಬೈಲ್ ಆಪ್ ಮೂಲಕ ಗಣತಿ ಆರಂಭಿಸುವ ಮೂಲಕ ಚಾಲನೆ ನೀಡಿದ್ರು. ಈ ಗಣತಿಗಾಗಿ ದಾಂಡೇಲಿ ತಾಲೂಕಿನಲ್ಲಿ
ಒಟ್ಟು 10 ಮೇಲ್ವಿಚಾರಕರು ಹಾಗೂ 127 ಗಣತಿದಾರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಕಾರ್ಯಕ್ಕೆ 3 ಮಾಸ್ಟರ್ ಟ್ರೇನರ್ ಒಳಗೊಂಡಿರುತ್ತಾರೆ. ಇವರಿಗೆ ಸಮೀಕ್ಷೆಯ ಕೈಪಿಡಿ, ದೃಢೀಕರಣ ಪತ್ರ ಇತ್ಯಾದಿ ಸಾಮಗ್ರಿಗಳನ್ನು ಸೋಮವಾರ ಮುಂಜಾನೆ 10 ಗಂಟೆಗೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದರ ಉಪಸ್ಥಿತಿಯಲ್ಲಿ ತಾಲೂಕಾಡಳಿತ ಸೌಧದಲ್ಲಿ ಪೂರೈಸಿದ್ರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ವಿವೇಕ್ ಬನ್ನೆ, ಉಪಾಧ್ಯಕ್ಷೆ ಶಿಲ್ಪಾ ಕೊಡೆ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ಜಾಧವ್, ಸಿಆರ್ಪಿ ಲಲಿತಾ, ಶ್ರೀದೇವಿ, ಶಿಕ್ಷಕರಾದ ಸುಭಾಷ್ ನಾಯಕ್, ಪ್ರವೀಣ್ ನಾಯ್ಕ್, ಮಾಸ್ಟರ್ ಟ್ರೇನರ್ ಆದ ಗಣೇಶ್ ಹೆಗಡೆ, ಗೋಪಿ ಚೌಹಾಣ್ ಮೊದಲಾದವರಿದ್ದರು. ಸಮೀಕ್ಷೆಯಲ್ಲಿ ಪ್ರತಿ ಮನೆಗೆ ಭೇಟಿ ನೀಡಿದಾಗ 60 ಪ್ರಶ್ನೆಗಳಿಗೆ ಗಣತಿದಾರರು ಮೊಬೈಲ್ ಆಪ್ ಮೂಲಕ ಮಾಹಿತಿ ಸಂಗ್ರಹಿಸುವಂತೆಯೂ ಸಾರ್ವಜನಿಕರು ಸಹ ಗಣತಿದಾರರಿಗೆ ಸಹಕರಿಸುವಂತೆಯೂ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಮನವಿ ಮಾಡಿದ್ದಾರೆ. ಗಣತಿ ಆರಂಭಿಸಿದ ಮೊದಲ ದಿನ ಕೆಲವೆಡೆ ಆಪ್ ತಾಂತ್ರಿಕ ಸಮಸ್ಯೆಯಿಂದಾಗಿ ಗಣತಿ ಕಾರ್ಯಕ್ಕೆ ಅಡಚಣೆಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಒಂದು ಸಾಂಕೇತಿಕವಾಗಿ ಆ್ಯಪ್ ಮೂಲಕ ಚಾಲನೆ ನೀಡಲಿಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಇವತ್ತಿಂದ 7/10/2022 ನಡೆಯಲಿದೆ. ಹಾಗಾಗಿ ಆಗಮಿಸಿದ ಎಲ್ಲರಿಗೂ ಸಲ್ಲಿಸುತ್ತಾ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮದುವೆಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯ ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9901400330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.